ಆಸ್ಪತ್ರೆ ಸೇವಾ ಶುಲ್ಕ ಏರಿಕೆಗೆ ಬಿಜೆಪಿ ವಿರೋಧ ಸುಮ್ಮನೆ ಪ್ರಚಾರಕ್ಕೋಸ್ಕರ ಅವರು ಇದೆಲ್ಲ ಡ್ರಾಮಾ ಮಾಡ್ಕೊಂಡಿದ್ದಾರೆ. ಈಗ ಆಸ್ಪತ್ರೆ ಸೇವಾ ಶುಲ್ಕ ಏರಿಕೆಗೆ ಬಿಜೆಪಿ ವಿರೋಧ ಮಾಡ್ತಿದ್ರು. ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ರೋಗಿಗಳನ್ನ ಮಾತನಾಡಿಸಿ ಅವ್ರಿಗೆ ಸುಮ್ಮನೆ ಇವೆಲ್ಲ ಅವರು ಬೇಡದಿರೋ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅದು ಕೆಲವು ಆಸ್ಪತ್ರೆಗಳಲ್ಲಿ ಅವರ ಒಂದು ಆಸ್ಪತ್ರೆಯ ಸಮಿತಿಗೆ ಸಂದಾಯ ಆಗುವಂಥ ಹಣ, ಅದೇನು ದೊಡ್ಡ ಪ್ರಮಾಣದ ಹಣನೂ ಏನಲ್ಲ. ಅದು 4-5 ವರ್ಷದಿಂದ ಪರಿಷ್ಕರಣೆ ಆಗಿರಲಿಲ್ಲ, ಆ ಮಟ್ಟ ಪರಿಷ್ಕರಣೆ ಆಗಿದೆ. ಸುಮ್ಮನೆ ಪ್ರಚಾರಕ್ಕೋಸ್ಕರ ಅವರು ಇದೆಲ್ಲ ಡ್ರಾಮಾ ಮಾಡ್ಕೊಂಡಿದ್ದಾರೆ. ಆಸ್ಪತ್ರೆ ಅಭಿವೃದ್ಧಿ ಆಗಬೇಕು, ನಮ್ಮ ವ್ಯವಸ್ಥೆಗಳು ಚೆನ್ನಾಗಾಗಬೇಕು ಅಂತ ಹೇಳಿ ಉದ್ದೇಶದಿಂದ ಕೆಲವು ಕ್ರಮಗಳನ್ನು ಸರ್ಕಾರಗಳು ತಗೊಳ್ತದೆ. ಆದರೆ ನೀವು ಕೇವಲ ಜನಪ್ರಿಯತೆಯನ್ನು ಅಂದರೆ ಒಂದು ಏನೋ ಒಂದು ತಪ್ಪು ಸಂದೇಶ ಕಳಿಸೋದಕ್ಕೋಸ್ಕರ ಮಾಡ್ತಾವ್ರೆ. ಯಾವ ಕೆಲಸ ಮಾಡಬೇಕು ಅದನ್ನು ಮಾಡ್ದೇ ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋದು ಅನ್ಯಾಯದ ಬಗ್ಗೆ ಒಂದು ಮಾತು ಕೂಡ ಬಾಯನ್ನು ತೆಗೆಯೋದಕ್ಕೆ ಬರದೇ ಇರುವಂಥ ಒಂದು ಗುಲಾಮರ ಥರ ಆಗ್ಬಿಟ್ಟಿದ್ದಾರೆ ಬಿ ಜೆ ಪಿ. ಕೇಂದ್ರ ಸರ್ಕಾರದ ಗುಲಾಮರು ನಮ್ಮ ಬಿ ಜೆ ಪಿಯ ಮುಖಂಡರುಗಳು, ಇಲ್ಲ ನಮ್ಮ ಸಚಿವರುಗಳೆಲ್ಲ, ಕೇಂದ್ರ ಸಚಿವರುಗಳು. ಅದ್ರ ಬಗ್ಗೆ ಸಮಜಾಯಿಷಿ ಕೊಡ್ತಾರೆ ಅಲ್ಲಿಂದ ಅನ್ಯಾಯ ಆದಾಗ. ಇದು ಯಾವುದಾವುದೋ ಸಣ್ಣ ವಿಚಾರ ತೊಗೊಂಡವರು ಹೋಗಿ ಮಾತಾಡ್ತಾರೆ. 5 ವರ್ಷ ನಂತರ ಒಂದು ಪರಿಷ್ಕರಣೆ 25 ರೂಪಾಯಿಂದ 50 ರೂಪಾಯಿ ಮಾಡೋದು, 50 ರೂಪಾಯಿಂದ 70 ರೂಪಾಯಿ ಮಾಡೋದು, ಈ ಥರದ ಒಂದು ಪರಿಷ್ಕರಣೆ ಕೆಲವು ಸೇವೆಗಳು. ಒಳಗಡೆ ICU ಬೆಡ್ ಎಲ್ಲ ಕೂಡ 300-400 ಆ ಥರ ಜಾಸ್ತಿ ಆಗುತ್ತೆ ಅನ್ನೋದು. ಅದು ಸ್ವಲ್ಪ ನೋಡಿ, ಅದು APL ಕಾರ್ಡ್ ಅವ್ರಿಗೆ ಸ್ವಲ್ಪ ಹೆಚ್ಚಾಗ್ತದೆ, BPL ಕಾರ್ಡ್ ಅವ್ರಿಗೆ ಏನಿರೋದಿಲ್ಲ, ಆಯಿತಾ. ಆ ರೀತಿಯಾಗಿ ಕೆಲವು ಪರಿಷ್ಕರಣೆ ಮಾಡ್ಕೊಳ್ತಾರೆ. ಅವಾಗ 5-5 ವರ್ಷಕ್ಕೆ ಈಗ ಪೆಟ್ರೋಲ್ ಡೀಸೆಲ್ ಎಷ್ಟೇ ಏರಿಸಿದ್ದಾರೆ ಕೇಂದ್ರ ಸರ್ಕಾರ, ಎಷ್ಟು ಏರಿಸಿದ್ದಾರೆ ಪೆಟ್ರೋಲ್ ಡೀಸೆಲ್. ಅವಾಗ ಯಾಕಂದರೆ ಬೆಲೆ ಜಾಸ್ತಿ ಆಗ್ತದೆ ಅಂತ ಎಲ್ಲ ಏರಿಸ್ಕೊಂಡೇ ಹೋಗ್ತಾ ಇದ್ರು ತಾನೆ, ಬೆಲೆ ಕಡಿಮೆ ಆದಾಗ ಕಡಿಮೆ ಮಾಡಲಿಲ್ಲ. ಅಭಿವೃದ್ಧಿ ಬಜೆಟ್ ಅಲ್ಲಿ ದುಡ್ಡು ಇಡ್ತಾರೆ, ಆದ್ರೆ ಯಾಕೆ ಇದಕ್ಕೆ ಹಾಕ್ಬೇಕು ಅಂತ ಅವರು ಪ್ರಶ್ನೆ. ಅವರಿದ್ದಾಗಲೂ ARS ಸಮಿತಿ ಇತ್ತು. ARS ಸಮಿತಿ BJP ಶಾಸಕರ ಕಡೆ BJP ಶಾಸಕರೇ ಅಧ್ಯಕ್ಷರು, ಕಾಂಗ್ರೆಸ್ ಇರೋ ಕಡೆ ಕಾಂಗ್ರೆಸ್ ಶಾಸಕರೇ ಅಧ್ಯಕ್ಷರು. ಆ ಆಸ್ಪತ್ರೆಯಲ್ಲಿ ಹಣ ಉಳಿತದೆ. ಮತ್ತು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇಂಥ ವಿಚಾರಗಳ ಬಗ್ಗೆ. ಸುಮ್ಮನೆ ನಾವು ಇದಕ್ಕೆ ಎಲ್ಲದಕ್ಕೂ ಕೂಡ ನೀವು ವಿರೋಧ ಮಾಡ್ತಾ ಕೂತ್ಕೊಂಡ್ರೆ ಮತ್ತೆ ಅದರಿಂದ ಸ್ವಲ್ಪ ಆದರೂ ಜನರ ಹಿತವನ್ನು ಕಾಪಾಡ್ತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಕೆಲವು ಕ್ರಮಗಳು ತಗೊಳ್ತಾರೆ ಸರ್ಕಾರ. ಅದನ್ನು ಟೀಕೆ ಮಾಡೋದಕ್ಕೋಸ್ಕರ ಟೀಕೆ ಮಾಡಿದ್ರೆ ಅದು ಏನು ಪ್ರಯೋಜನ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.